ಮಂಡ್ಯ ಜಿಲ್ಲೆಯಲ್ಲಿ ಹೆಣ್ಣು ಭ್ರೂಣ ಪತ್ತೆ ಮತ್ತು ಹತ್ಯೆಯ ಕರಾಳ ದಂಧೆ ಬೇರೂರು ಬಿಟ್ಟಿದೆ ಅಂತ ಅನಿಸ್ತಾ ಇದೆ. ಪದೇ ಪದೇ ಕೆಲವು ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಆದರೆ ಈ ಥರ ಬೆಳಕಿಗೆ ಬಂದ ಪ್ರಕರಣದಲ್ಲಿ ಓರ್ವನ ಹೆಸರು ಮತ್ತೆ ಮತ್ತೆ ಕೇಳಿ ಬರ್ತಾ ಇದೆ. ಹಾಗಾದರೆ ಮುನ್ನೆಲೆಗೆ ಬರ್ತಾ ಇರತಕ್ಕಂಥ ಆ ಹೆಸರು ಯಾವುದು? ಆತನ ಬಂಧನ ಇನ್ನೂ ಕೂಡ ಯಾಕಾಗಿಲ್ಲ? ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ ಇದೆ, ನೋಡೋಣ. ಮಂಡ್ಯದಲ್ಲಿ ಹೆಣ್ಣು ಭ್ರೂಣ ಪತ್ತೆಯ ದಂಧೆ ಆಕ್ಟಿವ್. ಕರಾಳ ದಂಧೆಯಲ್ಲಿ ಆಕ್ಟಿವ್ ಆಗಿದ್ದ ಗ್ಯಾಂಗ್ ಲಾಕ್. ಹುಟ್ಟುವ ಮಗು ಹೆಣ್ಣಾದ್ರೆ ಗರ್ಭದಲ್ಲಿಯೇ ಕೊಲ್ಲುವ ಕೀಚಕ ಮನಸ್ಥಿತಿಯ ಜನರು ದಿನೇ ದಿನೇ ಹೆಚ್ಚಾಗ್ತಿದ್ದಾರೆ. ಇಂತಹ ಕರಾಳ ದಂಧೆಯಲ್ಲಿ ಮುಳುಗಿದ ಮತ್ತೊಂದು ಗ್ಯಾಂಗ್ ಮಂಡ್ಯ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿದೆ. ಈಗಾಗಲೇ ಮಂಡ್ಯದ ಹುಳ್ಳೇನಹಳ್ಳಿಯ ಅಲೆಮನೆ, ಪಾಂಡವಪುರದ ಹೆಲ್ತ್ ಕ್ವಾರ್ಟರ್ಸ್ ನಲ್ಲಿ ಹೆಣ್ಣು ಭ್ರೂಣ ಪತ್ತೆ ಹಾಗೂ ಹತ್ಯೆಯ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಗ್ಯಾಂಗ್ ಸಿಕ್ಕಿಬಿದ್ದಿದೆ. ಇದೀಗ ನಾಗಮಂಗಲ ತಾಲೂಕಿನ ಮಾವಿನಕೆರೆ ಗ್ರಾಮದ ತೋಟದ ಮನೆಯಲ್ಲಿ ಅದೇ ಕರಾಳ ದಂಧೆಯಲ್ಲಿ ತೊಡಗಿದ ಗ್ಯಾಂಗ್ ಅನ್ನ ಮಂಡ್ಯ ಡಿಎಚ್ಒ ಡಾಕ್ಟರ್ ಮೋಹನ್ ನೇತೃತ್ವದಲ್ಲಿ ಡೆಕ್ಕೋ ಆಪರೇಷನ್ ಮೂಲಕ ಕೆಡ್ಡಾಕಿ ಕೆಡವಲಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿರುವ ಹೆಣ್ಣು ಭ್ರೂಣ ಪತ್ತೆ ಮತ್ತು ಹತ್ಯೆಯ 3 ಪ್ರಕರಣಗಳಲ್ಲಿ ಅಭಿಷೇಕ್ ಎಂಬ ಕಿಂಗ್ ಪಿನ್ ಇದ್ದಾನೆ ಅಂತ ತಿಳಿದು ಬಂದಿದೆ. ಈಗಾಗಲೇ ಅಲೆಮನೆ, ಹೆಲ್ತ್ ಕ್ವಾರ್ಟರ್ಸ್ ಹಾಗೂ ನಿನ್ನೆ ತೋಟದ ಮನೆಯಲ್ಲಿ ಬೆಳಕಿಗೆ ಬಂದ ಈ ಕರಾಳ ದಂಧೆಯಲ್ಲಿ ಈತನ ಹೆಸರು ಕೇಳಿ ಬಂದಿರೋದ್ರ ಜೊತೆಗೆ ಈತನ ವಿರುದ್ಧ ಎಫ್ಐಆರ್ ಸಹ ದಾಖಲಾಗಿದೆ. ದುರಂತ ಅಂದ್ರೆ ಇಲ್ಲಿಯವರೆಗೂ ಅಭಿಷೇಕ್ ಎಂಬ ವ್ಯಕ್ತಿಯನ್ನ ಪೊಲೀಸರು ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ನೋಡಿಯೇ ಇಲ್ವಂತೆ. ಆದರೂ ಅಭಿಷೇಕ್ ವಿರುದ್ಧ ಈ ಕರಾಳ ದಂಧೆಯಲ್ಲಿ ದೂರುಗಳು ಮಾತ್ರ ಮೇಲಿಂದ ಮೇಲೆ ದಾಖಲಾಗ್ತಾನೇ ಇದೆ. ಟ್ರ್ಯಾಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಡೆಕಾಯ್ ಆಪರೇಷನ್ ಅಂತೀವಿ. ಡೆಕಾಯ್ ಆಪರೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ಅವಳಿಗೆ ಇನ್ನೂ 3 ತಿಂಗಳು ತುಂಬಿರಲಿಲ್ಲ. ಅದಬಳ್ಳಿ ಹತ್ರ ಮಾವಿನಕೆರೆ, ದೇವ್ರ ಮಾವಿನಕೆರೆ ಅಂತ ಇವನ ಸ್ವಂತ ಊರು. ಅಲ್ಲಿ ಒಂದು ತೋಟದ ಮನೆ ಇದೆ, ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ. ಅಲ್ಲಿ ಇವರು ಸ್ಕ್ಯಾನಿಂಗ್ ಮಾಡ್ತೀವಿ. ಅಭಿಷೇಕ್ ಅನ್ನೋಬ್ಬ ವ್ಯಕ್ತಿ, ಅವನ ಹೆಸರು ಅಲ್ಲಿ ಬಂದಿದೆ. ಈಗ ಅದನ್ನು ನಾವು ಪೊಲೀಸ್ SP ಅವ್ರ ಹತ್ರ ಗಮನಕ್ಕೆ ತಂದು, ಯಾಕೆಂದರೆ ಅದನ್ನು ಹಿಡಿಯಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಆಗೋದಿಲ್ಲ. SP ಅವ್ರ ಗಮನಕ್ಕೆ ತಂದು DC ಸರ್ಗೆ ಹೇಳಿದ್ದೀನಿ. DC ಅವರು ಕೂಡ ಅವರು SP ಅವ್ರಿಗೆ ಹೇಳ್ತೀನಿ ಅಂತ ಹೇಳಿದರೆ, ಈ ರೀತಿ ಅವನ್ನ ಟ್ರೇಸ್ ಔಟ್ ಮಾಡಲಿಕ್ಕೆ, ಹಿಡಿಲಿಕ್ಕೆ ಈಗ ಪ್ರಯತ್ನ ಪಡ್ತಾರೆ. ಒಟ್ಟಾರೆ ಮಂಡ್ಯದಲ್ಲಿ ನಡೀತಾ ಇರುವ ಹೆಣ್ಣು ಭ್ರೂಣ ಪತ್ತೆ ಹತ್ಯೆಯ ಕರಾಳ ದಂಧೆಯನ್ನ ಭೇದಿಸಲಿಕ್ಕೆ ಕಿಂಗ್ ಪಿನ್ ಆದ ಅಭಿಷೇಕನ್ನ ಬಂಧಿಸಲಾಗಿದೆ. ಈಗಲಾದರೂ ಪೊಲೀಸರು ಈ ದಂಧೆಕೋರನನ್ನ ಬಂಧಿಸ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.